ಹಾಯ್ ಫ್ರೆಂಡ್ಸ್, ಬೆಳಗ್ಗಿನ ಶುಭೋದಯ. ನೋಡ್ರಿ, ನಮ್ಮ ಮನಗಂತರೂ ಇನ್ನೂ ಮಲ್ಕೊಂಡಾರ. ಯಾರ್ಯಾರು ಯಾವ್ಯಾವ ಹ್ಯಾಂಗಲ್ನಲ್ಲಿ ಮಲ್ಕೊಂಡ್ರ ಅನ್ನೋದು ತೋರಿಸ್ಲಿಕ್ಕತ್ತೇನೆ. ಈಗ 5:40 ಆಗೈತ್ರಿ. ನಾನು ಇವತ್ತು 5ಕ್ಕೆ ಎದ್ದು ಒಟ್ಟು ವಾಕಿಂಗ್ ಹೋಗಿ ಬಂದ ಮೇಲೆ ನಿಮ್ಗೆ ವಿಡಿಯೋ ಮಾಡಾಕತ್ತೇನೆ ರೀ. ನೋಡ್ರಿ, ಒಳ ಬಂದ ಟಮಾಟೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹೆಚ್ಚಬೇಕು, ತೊಳ್ಕೊಬೇಕು ಅಂತ ಅವನ ಕೆಳಗಿಟ್ಟು ಬುಟ್ಟೆ ನೀರು ಹಾಕ್ಕೋಬೇಕಂತ ಇಟ್ಟು ಹೋಗಿನಿ ರೀ. ಅಡುಗೆ ಮನೆ ಹತ್ರ ಹಸನಾಗಿತ್ತು ರೀ ಎದ್ದಾಗ. ಯಾಕಂದ್ರೆ ರಾತ್ರಿನ ಎಲ್ಲ ಪಾತ್ರೆ ಗೀತ್ರೆ ತೊಳೆದು ಮಲ್ಕೊಂಡಿರ್ತೀವಲ್ರಿ, ಹಾಗಾಗಿ ಮುಂಜಾನೆ ಕೆಲಸ ಆಗಿರುತ್ತೆ ರೀ. ರಾತ್ರಿ ಒಲೆ ಮ್ಯಾಗ ಕಿಚ್ಚೈತೆ ಅಂತಂದು ನಾನು ಶೇಂಗಾ ಇದ್ದೂರೆ ಕುದ್ಸಾಕಿಟ್ಟು ಹೋಗಿದ್ದೀನಿ. ನೋಡ್ರಿ ಇಲ್ಲಿ ಶೇಂಗಾ ಹೆಂಗೆ ಕುದ್ದವು ಅನ್ನೋದು. ಶೇಂಗಾ ನೋಡೋದ್ರಾಗ ಬಾಯ ನೀರು ಬರಾಕತ್ತೈತೆ ಅಲ್ರಿ ಫ್ರೆಂಡ್ಸ. ಬರ್ರಿ ಶೇಂಗಾ ತಿನ್ನಿರಿ. ನೋಡ್ರಿ ಶೇಂಗಾ ಹೆಂಗೆ ಕಾಣಕತ್ತವು ಅಂತ. ಇವು ನಮ್ಮ ಹೊಲ್ದಾಗ ಬೆಳೆದ ಶೇಂಗಾ ರೀ ಇವು. ಹಾಗಾಗಿ ಅವು ಶೇಂಗಾನ ತಿನ್ನಾಕಂತ ನಾನು ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕಿದ್ದೀನಿ ರೀ. ಯಾಕಂದ್ರೆ ಹುಡುಗರೆಲ್ಲ ಶಾಲೆಗೆ ಸ್ವಲ್ಪ ತೊಗೊಂಡು ಹೋಗ್ತಾರೆ. ಇವನ್ನ ಭಾಳ ಇಷ್ಟಪಟ್ಟು ತಿನ್ನಲ್ರಿ. ಹುರಿದ ಶೇಂಗಾ ಆದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಫ್ರೆಂಡ್ಸ್. ಹಾಗಾಗಿ ನಾನು ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕಿನಿ ನೋಡ್ರಿ. ಹಾಗಾಗಿ ಇವನ್ನೆಲ್ಲ ಒಂದು ಕಡೆಗೆ ಹಾಕ್ಕೊಂಡು ಆಮೇಲೆ ಡಬ್ರಿ ಗಿಬ್ರಿ ಎಲ್ಲ ತೊಳೆದು ನೆಟ್ಟಿಗೆ ಇಟ್ಕೊಂಡ್ರಾತು ಸ್ವಚ್ಛಗ ಅಂತ ನಾನು ಇವನ್ನೆಲ್ಲ ಅಷ್ಟು ಕ್ಲೀನ್ ಮಾಡಾಕತ್ತೇನೆ ರೀ ಫ್ರೆಂಡ್ಸ. ನೋಡ್ರಿ ಇಲ್ಲಿ ಇಷ್ಟೊಂಡ ಶೇಂಗಾ ಆಗ್ಯಾವ್ರಿ. ಅದ್ರಾಗ ಒಂದೊಂದು ಆಳು ಬಂದಿದ್ದು ರೀ. ಹಂಗಾಗಿ ಅವನ್ನ ಕ್ಲೀನ್ ಮಾಡ್ಕೊಳಕತ್ತೇನೆ ನೋಡ್ರಿ ಫ್ರೆಂಡ್ಸ. ಮುಂಜಾನೆ ಎದ್ದು ಇಷ್ಟು ಕೆಲಸ ನಮ್ಮದು ಬೆಳಗ್ಗೆ ಟೈಮ್ ನಡೆಯಕತ್ತೈತೆ ನೋಡ್ರಿ. ನೀವೇನು ಮಾಡ್ತೀರಿ ಬೆಳಗ್ಗೆ ಕೆಲಸಗಳನ್ನು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ಫ್ರೆಂಡ್ಸ್ ಅಂದಮೇಲೆ ನಿಮಗೆ ನಾವು ನಮಗೆ ನೀವು ಹೇಳ್ತಾ ಮಾತಾಡ್ತಾ ಹೋದ್ರೆ ಭಾಳ ಚಂದ ಅನ್ಸುತ್ತೆ ರೀ. ಇತ್ತಾಗ ಇದನ್ನು ಮುಗಿಸಿ ಇನ್ನೇನು ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಹೆಚ್ಚಿ ಹುಳಿ ಮಾಡಿದ್ರಾತು ಅಂತ ಬೋಗುಣಿ ಇಟ್ಟಿನಿ ನೋಡ್ರಿ. ಗ್ಯಾಸಿನ ಮ್ಯಾಗ ಬೋಗುಣಿಯಾಗ ಬಡ ಎಣ್ಣೆ ಹಾಕಿ ಕಿತ್ಲಿ ಮತ್ತು ಇವನ್ನ ತಿಕ್ಕಾಕಿಟ್ಟಿದ್ದೀನಿ ರೀ. ಹಾಗಾಗಿ ನಾ ಎಣ್ಣೆ ಡಬ್ಬಿ ತೊಗೊಂಡು ಸುರಾಕತ್ತೇನೆ ರೀ ಎಣ್ಣೆನ. ನೋಡ್ರಲ್ಲಿ ಎಣ್ಣೆ ಅಂತ ಹಾಕಿದೆ. ಒಂದು 4 ಕಾಳು ಜೀರಿಗೆ ಮತ್ತು ಸಾಸ್ಮೆ ಹಾಕಿ ಸಿಡ್ಸಿದ್ನಿ ಅಂದ್ರೆ ಎಣ್ಣೆದು ಮತ್ತು ಕಾರಂಗ ಲೆಕ್ಕ ಅಂತ ಸಾಸ್ವೆ ಕಾಳು ತರಕಂತ ನಾನು ವಿಡಿಯೋನ ಇಟ್ಟು ಹೊಂಟೇನೆ ನೋಡ್ರಿ ಫ್ರೆಂಡ್ಸ. ಇಷ್ಟು ನಮ್ಮ ಕೆಲಸ ಮುಂಜಾನೆದ್ದು ಪಟಾಪಟ್ ಮಾಡಬೇಕು ಅಂತ ನಾನು ತಯಾರು ಮಾಡ್ಲಿಕ್ಕತ್ತೀನಿ ರೀ. ಏನು ನಾಷ್ಟ ಮಾಡ್ತಾರ ಅಂತ ಕೇಳಿಕತ್ತೀರಿ ಫ್ರೆಂಡ್ಸ. ಏನು ನಾಷ್ಟ ಅನ್ನೋದನ್ನು ಮುಂದೆ ನೀವು ನೋಡ್ತಾ ಹೋಗ್ರಿ. ಯಾಕಂದ್ರೆ ಹೇಳಿದ್ರೆ ನೀವು ವಿಡಿಯೋ ಅರ್ಧಕ್ಕೆ ಮಾಡ್ತೀರಿ ಅನ್ನೋದು ನನಗೆ ಗೊತ್ತೈತ್ರಿ. ಅದಕ್ಕಂದಲೇ ನಾನೀಗ ಹೇಳಾಕತ್ತಿಲ್ಲ ರೀ. ಏನು ಮಾಡ್ತೀನಿ ಅನ್ನೋದು ನೀವೇ ನೋಡ್ರಿ ಫ್ರೆಂಡ್ಸ. ಎಣ್ಣೆಗಂತರೂ ಕರೆಕಾಳು ಮತ್ತು ಜೀರಿಗೆ ಚಟಪಟ ಅನ್ನಕತ್ತಿದ್ದು ರೀ. ಹಾಗಾಗಿ ಮೆಣಸಿನ್ಕಾಯಿ ಹಾಕ್ತೀನಿ ನೋಡ್ರಿ. ಈಗ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಟೊಮಾಟೆ ಹಣ್ಣು ಎಲ್ಲ ಹಾಕಿ ಹುಳಿ ಮಾಡಿಬಿಟ್ರಾತಂತಂದು ಬಡ ಇಷ್ಟು ಹಾಕಿ ಕುದ್ಸಾಕ ಇಡ್ತೀನಿ ರೀ. ಯಾಕಂದ್ರೆ ಹುಳಿ ಸಟ ಆತಂದ್ರೆ ಮುಂದಿನ ಕೆಲಸ ಪಟ್ ಅಕ್ಕವು ಅನ್ನೋದು ನನ್ನ ಅಭಿಪ್ರಾಯ ರೀ. ನೋಡ್ರಿ ಇಲ್ಲಿ ಒಮ್ಮೆ ಮಾತಾಡೋ ಮುಂದೆ ನಾನು ಒಂದೊಂದು ಅಕ್ಷರ ಹೋಗ್ತಾವ್ರಿ. ಆದ್ರೆ ಅದಕ್ಕೇನೋ ಬೇಜಾರು ತಿಳ್ಕೊಬೇಡ್ರಿ ಫ್ರೆಂಡ್ಸ. ವಾಯ್ಸ್ ಕೊಡೋ ಮುಂದೆ ಒಂದೊಂದು ಅಕ್ಷರ ಏನು ಮಾಡಿಬಿಡ್ತಾವ್ರಿ, ಅವಸರಲ್ಲೇ ಮಾತಾಡುವಾಗ ಹೋಗ್ಬಿಡ್ತಾವ್ರಿ. ಹಾಗಾಗಿ ನೀವು ಅದಕ್ಕೆ ಏನೋ ಅನ್ಕೊಳ್ಕೋಬೇಡ್ರಿ. ಯಾಕಂದ್ರೆ ಅದು ನನಗೆ ರೂಢಿ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ. ನೋಡ್ರಿ, ಅರಿಶಿನ ಪುಡಿ ಮತ್ತು ಒಂದು ಚಿಟಿಕೆ ಆಟ ನಾನು ಮಸಾಲೆ ಪುಡಿಯನ್ನು ಸೇರಿಸಿರ್ತೀನಿ ರೀ. ಯಾಕಂದ್ರೆ ಹುಳಿ ತಿನ್ನೋಕೆ ಭಾಳ ರುಚಿ ಅನಿಸುತ್ತೆ ಅಂತ ಇನ್ನೇನಪ್ಪ ಮತ್ತು ಎಲ್ಲ ಐಟಮ್ಸ್ ಅಂತ ಹಾಕಿದೆ. ಉಪ್ಪು ಹಾಕ್ಲಿಕ್ಕತ್ತೀನಿ ರೀ. ಇದಂತ್ರ ಕಾಮನ್ನಾಗಿ ಎಲ್ಲರೂ ಈ ಥರ ಹುಳಿ ಮಾಡೇ ಮಾಡ್ತೀರಿ ಅನ್ನೋದು ನನಗೆ ಗೊತ್ತೈತ್ರಿ. ಯಾಕಂದ್ರೆ ಈಗ ಇದಕ್ಕೆ ಇನ್ನೊಂದು ಐಟಮ್ ಸೇರಿಸಿದ್ರೆ ಮುಗೀತು. ಅದು ಏನಂದ್ರೆ ಕರಿಬೇವು. 1-2 ಕರಿಬೇವ್ದು ಎಲೆನ ಹಾಕ್ಬೇಕಂತ ಫ್ರಿಜ್ಜಿಗೆ ಹೊಂಟೀನಿ ನೋಡ್ರಿ. ನಾನು ಫ್ರಿಜ್ನಾಗ ಕರಿಬೇವು ಎಲೆ ತಂದು ಒಂದು 4 ಕರಿಬೇವು ಎಲೆ ಹಾಕಿದ್ನಿ ಅಂದ್ರೆ ಈ ಉಳಿದ ಇವತ್ತಿಗೆ ಅಲ್ಲಿಗೆ ಮುಗಿತೈತ್ರಿ. ಯಾಕಂದ್ರೆ ಹುಳಿ ಮಾಡಿಟ್ನಿ ಅಂದ್ರೆ ಮತ್ತು ಮುಂದಿನ ಕೆಲಸ ಮಾಡೋಕೆ ಹಳವಾರಾಗುತ್ತೆ ಅಂತ ನಾನು ಫಸ್ಟಿಗೆ ಹುಳಿ ಮಾಡ್ಲಿಕ್ಕತ್ತೀನಿ ರೀ ಫ್ರೆಂಡ್ಸ. ಹುಳಿ ಮಾಡಿದ್ನಿ ಅಂದ್ರೆ ಮತ್ತು ಮುಂದಿನ ಕೆಲಸ ನೋಡ್ತೀನಿ ರೀ. ನೋಡ್ರಿ ಇಲ್ಲಾಗ ಕರಿಬೇವು ಅಂತ ಹಾಕಿದ್ದೀನಿ ರೀ. ಕರಿಬೇವು ಹಾಕಿ ಸ್ವಲ್ಪ ಕಡ್ಡಾಡಿಸಿ ಇನ್ನೇನು ಹುಳಿ ತಯಾರಾಗೋಣ. ಮತ್ತು ಮುಂದಿನ ಕೆಲಸ ಯಾವುದೈತೆ ಅಂತ ನೋಡ್ಬೇಕಲ್ರಿ. ಮುಂದಿನ ಕೆಲಸ ಏನೈತಿ ಅನ್ನೋದನ್ನು ನೋಡ್ರಿ ಫ್ರೆಂಡ್ಸ. ಮುಂಜಾನೆ ಇವತ್ತು ಎಷ್ಟು ಕೆಲಸ ಮಾಡಿದ್ರು ಕೆಲಸ ಫಾಸ್ಟಾಗಿ ಹೋಗ್ತಾನೆ ಇರಲ್ಲ. ಯಾಕಂದ್ರೆ ಬೆಳಗ್ಗೆ ಹುಡುಗರು ತಲೆ ಬಾಚೋದು, ಜಳಕ ಮಾಡಿಸೋದು, ಈ ಕಡೆಗೆ ನಾಷ್ಟ ತಯಾರು ಮಾಡೋದು, ಮುಂಜಾನೆ ಎದ್ದು ಬಗರಿ ತಿರುಗಿದ್ರೆ ನಮಗೆ ಕೆಲಸ ಆಕ್ಕವ್ರಿ. ಯಾಕಂದ್ರೆ ಮುಂಜಾನೆ ಎದ್ದು ಗೃಹಿಣಿಯರ ಕೆಲಸ ಅಂದ್ರೆ ಅಷ್ಟಿಷ್ಟು ಇರಂಗಿಲ್ಲ ರೀ, ಭಾಳನೇ ಇರುತ್ತೆ ರೀ ಫ್ರೆಂಡ್ಸ. ಈಗ ನಮ್ದು ಹುಳಿ ರೆಡಿ ಆಗ್ಲಿಕ್ಕತ್ತೈತ್ರಿ. ಈ ಹುಳಿನ ನಾನು ಯಾವುದಕ್ಕಾಗಿ ಕಲಿಸ್ತೀನಿ ಅಂತ ನೀವು ಗೆಸ್ ಮಾಡಿರಲ್ಲ. ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನೋಡ್ರಿ. ಅದು ಏನು ರೀ ಅಂತ ಕೇಳಬಾರ್ದಂತ ನಾನು ಹೇಳಿದ್ದೀನಿ ರೀ. ನಾನು ಸ್ವಲ್ಪ ಸಕ್ಕರೆ ಹಾಕೋದು ನನಗೆ ರೂಢಿ ಆಗೈತೆ ರೀ. ಯಾಕಂದ್ರೆ ಸ್ವಲ್ಪ ಉಪ್ಪು ಗಿಪ್ಪು ಏನಾರ ಜಾಸ್ತಿ ಆದ್ರೆ ಅದು ಸಕ್ಕರೆ ಅಂಶ ಮುರಿತೈತೆ ಅಂತ. ಹಾಗಾಗಿ ನಾನು ಸ್ವಲ್ಪ ಸಕ್ಕರೆಯನ್ನು ಹಾಕೋದು ನಾನು ರೂಢಿ ಮಾಡ್ಕೊಂಡೀನಿ ರೀ. ಇನ್ನೇನು ನಮ್ಮ ಹುಳಿ ಕುದಿಲಿಕ್ಕತ್ತು. ಇನ್ನು ಈ ಹುಳಿನ ನಾನು ಯಾವುದಕ್ಕಾಗಿ ಕಲಿಸ್ತೀನಪ್ಪ ಅಂತಂದ್ರೆ ನೋಡ್ರಿ ಫ್ರೆಂಡ್ಸ, ಮುಂದೆ ನಾನು ಇವತ್ತು
ಬಿಸಿ ಬಿಸಿ ಅವಲಕ್ಕಿಯನ್ನು ಮಾಡ್ತಾಯಿದ್ದೀನಿ. ಪಟಾಪಟ್ ಒಂದು 5 ನಿಮಿಷದಾಗ ಅವಲಕ್ಕಿ ಮಾಡೋದು ಹೆಂಗೆ ಅನ್ನೋದನ್ನು ಈಗ ಹುಳಿ ಮಾಡಿಟ್ಟಿನಲ್ರಿ. ನಾನು ಅವಲಕ್ಕಿಯನ್ನು ಹಸನ್ ಮಾಡ್ಲಿಕ್ಕಂತ ಈಗ ಇದು ಕ್ಯಾಮ್ರಾನ ಆನ್ ಮಾಡಿಟ್ಟು ನಾನು ಹುಳಿನ ಕುದಿಲಿಕ್ಕಿಟ್ಟು ಇನ್ನೇನು ಇದನ್ನು ಮಾಡ್ಲಿಕ್ಕಂತ ಹೊಂಟೀನಿ ರೀ. ಅವಲಕ್ಕಿ ತೊಗೊಂಬರ್ಬೇಕಂತ ಹೊಂಟೇನಿ ರೀ. ಹಾಗಾಗಿ ನಿಮಗೆ ಬರೀ ಹುಳಿ ಕುದಿಯೋದು ಅಷ್ಟೇ ಕಾಣ್ಲಿಕ್ಕತ್ತೈತೆ ರೀ ಫ್ರೆಂಡ್ಸ. ಈ ಕಡೆಗೆ ಶೇಂಗಾ ಅವನ್ನೆಲ್ಲ ನಾನು ತೆಗೆದಿಟ್ಟಿದ್ನಿಲ್ಲ ರೀ. ಇಲ್ಲಿ ನೋಡ್ರಿ ಶೇಂಗಾ ಅದನ್ನೆಲ್ಲ ಹಾಕಿಟ್ಟಿನಿ ರೀ. ಅವಲಕ್ಕಿ ಅಂತ ತಂದಿಟ್ಟಿನಿ ರೀ. ಯಾಕಂದ್ರೆ ಅವನ್ನ ಫಸ್ಟ್ ಅಂಗಡಿಲಿಂತ್ರ ತರೋನ ನಾನು ಹಂಗೆ ಇಟ್ಟಿರ್ತೀನಿ ರೀ. ಹಸನ್ ಮಾಡಿದ್ದಿಲ್ಲ ರೀ. ಅದಕ್ಕೆ ಅವನ್ನ ಹೊರಗೆ ಹೋಗಿ ಹಸನ್ ಮಾಡ್ಕೊಂಬಂದಿ ರೀ. ಇಷ್ಟು ಅವಲಕ್ಕಿ ನಮ್ಗೆ ಒಂದು ದಿನಕ್ಕೆ ಸಾಕಾಗುತ್ತೆ ಒಪ್ಪತ್ತಿಗೆ ಅಂತ ಈ ಅವಲಕ್ಕಿಯನ್ನು ನಾನು ಜಳ ಮಾಡಿ ಇಟ್ಕೊಂಡಿನಿ ರೀ. ಈಗ ನೋಡ್ರಿ ನಾನು ಇದಕ್ಕೆ ಬಿಸಿನೀರು ಹಾಕ್ಲಿಕ್ಕತ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಬಿಸಿನೀರು ಹಾಕಿದ್ರೆ ಅವಲಕ್ಕಿ ಭಾಳ ಸುಡುವು ಮತ್ತು ಕೈ ಯಂತ್ರ ನಂದು ಸುಡ್ಲಿಕ್ಕತ್ತಿತ್ತು ರೀ. ಹಾಗಾಗಿ ನಾನು ಮೇಲೆ ಅಷ್ಟೇ ಇದನ್ನು ಮಾಡಿದ್ದೀನಿ ರೀ. ಒಂದು ಚಮಚ ತೊಗೊಂಡು ಕಡ್ಡಾಡ್ಸಿದ್ರೆ ಆಯ್ತು. ಯಾಕಂದ್ರೆ ಮೇಲೆ ಕೆಳಗೆ ಮಾಡಿದ್ರೆ ಅವಲಕ್ಕಿ ಒಳಗಿರ್ತಕ್ಕಂಥ ಏನಾದರೂ ಭತ್ತ ಗಿತ್ತ ಇದ್ರೆ ಮ್ಯಾಲೆ ಬರ್ತಾವೆ ಹಸ್ ಮಾಡಿರ್ತೀವಿ ರೀ. ಆದರೂ ಒಂದು ಕಣ್ಣು ತಪ್ಪಿ ಉಳ್ದಿರ್ತಾವಲ್ಲ ರೀ. ಹಾಗಾಗಿ ನಾನು ಮೇಲೆ ಕೆಳಗೆ ಮಾಡ್ಲಿಕ್ಕತ್ತಿದ್ದೀನಿ ರೀ. ಇವು ಮೀಡಿಯಮ್ ಅವಲಕ್ಕಿ ರೀ ಫ್ರೆಂಡ್ಸ. ಬಿಸಿನೀರು ಹಾಕಿ ನಾವು ತೋಸಿದ್ವಿ ಅಂದ್ರೆ ಪಟಾಪಟ ಆಗಿಬಿಡ್ತಾವೆ ರೀ. ಅವಲಕ್ಕಿನ ಬಿಸಿನೀರಾಗ ಹಾಕಿ ಸ್ವಲ್ಪ ಮೇಲೆ ಕೆಳಗೆ ಚೆನ್ನಾಗಿ ಅವನ್ನ ತೊಳಿಬೇಕಾಗತ್ತೆ ರೀ. ಯಾಕಂದ್ರೆ ಅವಲಕ್ಕಿ ನೋಡ್ರಿ ಅಷ್ಟೆಲ್ಲ ಮಾಡಿದ್ರು ಎಷ್ಟು ಹೊಲಸು ಮ್ಯಾಗ ಬರ್ತಾವೆ ಅನ್ನೋದು ನೀವೇ ನೋಡ್ಲಿಕ್ಕತ್ತೀರಿ. ಯಾಕಂದ್ರೆ ಅವಲಕ್ಕಿನ ನಾವು ಈ ಥರ ಬಿಸಿನೀರು ಹಾಕಿ ಕ್ಲೀನಾಗಿ ಮಾಡಿ ತೊಳ್ಕೊಂಡು ಇಟ್ಕೊತೀವಿ ರೀ. ಈಗ ಯಾಕಂದ್ರೆ ಒಂದೇ ಸಲ ಅಲ್ರಿ, ನಾನು 2 ಸಲ ಬಿಸಿನೀರು ಹಾಕಿ ಕ್ಲೀನಾಗಿ ತೊಳಿತೀನಿ ರೀ ಅವನ್ನ. ಅದ್ರ ಮೇಲೆ ಬಿಸಿನೀರು ಹಾಕಿದ್ವಿ ಅಂದ್ರೆ ಸುಡುತ್ತಿರ್ತಾವೆ ರೀ. ಯಾಕಂದ್ರೆ ಮತ್ತು ಅವನು ಬಿಸಿ ಮಾಡೋ ಅವಶ್ಯ ಇರೋಂಗಿಲ್ಲ. ಎಂತ ಅಂದ್ರೂ ನಾವು ಅವಲಕ್ಕಿಗೆ ಮೇಲೆ ಹುಳಿ ಹಾಕಿ ಕಲಿಸ್ತೀವಲ್ಲ ರೀ, ಹಂಗೆ ಆರಿದ ಅವಲಕ್ಕಿಗೆ ಕಲಿಸಿ ನೋಡ್ರಿ. ಬೇಕಾರೆ ಸುಡೋ ಅವಲಕ್ಕಿ ಕಲಿಸಿ ನೋಡ್ರಿ, ಅದ್ರ ವ್ಯತ್ಯಾಸ ನಿಮ್ಗೆ ತಿಳಿತೈತಿ. ನಾವಂತರೂ ಯಾವಾಗಲೂ ಇದೇ ಥರ ಮಾಡ್ತೀವಿ. ಮೀಡಿಯಮ್ ಫುಲ್ ತೆಳ್ಳಗಿದ್ದ ಅವಲಕ್ಕಿ ತೊಗೋಬಾರ್ದ್ರಿ. ಯಾಕಂದ್ರೆ ಹಂಗೆ ತೊಗೊಂಡ್ರೆ ಮಿಜ್ಜೆ ಆಗಿಬಿಡ್ತಾವ್ರಿ. ನಾನು ಯಾವಾಗಲೂ ಮೀಡಿಯಮ್ ಅವಲಕ್ಕಿನೇ ಬಳಸೋದು. ಯಾಕಂದ್ರೆ ಮೀಡಿಯಮ್ ಅವಲಕ್ಕಿ ಆದ್ರೆ ಈ ಥರ ಬಿಸಿನೀರಾಗ ಹಾಕಿ ಕ್ಲೀನಾಗಿ ತೊಳ್ಕೊಂಡ್ವಿ ಅಂದ್ರೆ ಮ್ಯಾಗಿನ ಹೊಲಸು ಹೋಗುತ್ತೆ ಮತ್ತು ತಿನ್ನೋಕೆ ಟೇಸ್ಟಿಯಾಗಿರ್ತವೆ. ಆಮೇಲೆ ಭಾಳ ಬಿಸಿಯಾಗಿನೇ ಇರ್ತವೆ, ಜಲ್ದಿ ಆರಂಗಿಲ್ಲ ರೀ. ಹಾಗಾಗಿ ನಾನು ಅವಲಕ್ಕಿ ಮೀಡಿಯಮ್ ತೊಗೊಂಬಂದಿರ್ತೀನಿ ರೀ. ಈಗ ಅದಕ್ಕೆ ಹುಳಿ ಹಾಕಿ ಕಲಿಸ್ಲಿಕ್ಕತ್ತಿದ್ದೀನಿ ರೀ. ನಮ್ಮನ್ನು ಅರಿಶಿನ ಪುಡಿನ ಮನೆಯಲ್ಲೇ ಮಾಡ್ಕೊಂಡಿದ್ದು, ಹಾಗಾಗಿ ಅರಿಶಿನ ಸ್ವಲ್ಪ ಕಲರ್ ಡಿಮ್ ಐತ್ರಿ. ಅದು ಅರಿಶಿನ ಭಾಳ ಹಾಕಿದ್ರೂ ಕಲರ್ ಆಗಂಗಿಲ್ಲ ರೀ. ಯಾಕಂದ್ರೆ ನಾನು ಕೊಂಬುಗಳನ್ನು ತಂದು ಬಿಸಿನೀರಾಗ ಹಾಕಿ ಒಂದು ಕುದಿಸಿ ಅವುಗಳನ್ನು ಮತ್ತು ಒಣಗಿಸಿ ಸ್ವಲ್ಪ ಒಳ್ಳೊಳಗೆ ಕುಟ್ಟಿ ಪುಡಿ ಮಾಡಿ ಆಮೇಲೆ ಮಿಕ್ಸಿ ಹಾಕಿ ಇಟ್ಕೊಂಡಿದ್ರಿ ಫ್ರೆಂಡ್ಸ. ಹಾಗಾಗಿ ಮನೆ ರೆಮಿಡಿ ಆಗಿರೋದ್ರಿಂದ ಅದು ಕಲರ್ ಕಡಿಮೆ ಇರುತ್ತೆ ರೀ. ಯಾಕಪ್ಪ ಅಂಗಡಿಯಾಗ ತಂದಿದ್ದು ಕಲರ್ ಜಾಸ್ತಿ ಇರುತ್ತಂತ ಅದ್ರೊಳಗೆ ಕೆಮಿಕಲ್ ಹಾಕಿರ್ತಾರೆ ರೀ. ಹಾಗಾಗಿ ಸ್ವಲ್ಪ ಹಾಕೋಣ ಅದು ಕಲರ್ ಕೊಡುತ್ತೆ. ಇದು ಮನ್ಯಾಗ ಮಾಡಿದ್ದ ಅರಿಶಿನ ಪುಡಿ ಅಲ್ಲಲ್ರಿ, ಹಾಗಾಗಿ ಇದು ಮನ್ಯಾಗ ಮಾಡಿದ್ದಲ್ರಿ. ಹಾಗಾಗಿ ಇದು ಕಲರ್ ಕಡಿಮೆ ಇರುತ್ತೆ ರೀ ಫ್ರೆಂಡ್ಸ. ಆದ್ರೆ ಆರೋಗ್ಯಕರವಾಗಿರುತ್ತೆ. ಜಾಸ್ತಿ ನಮ್ಮ ಕೈಲೇ ಯಾವುದಾಗುತ್ತೆ ಅದನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯವಾಗಿಯೂ ಇರುತ್ತೆ, ಕೆಮಿಕಲ್ ಫ್ರೀ ಆಗಿ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ, ನನ್ನ ಬ್ಲಾಗ ನಿಮಗೆ ಇಷ್ಟ ಆಗ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ರಿ ಅಂತ ನಾನು ನಿಮ್ಮಲ್ಲಿ ವಿನಯತೆಯಿಂದ ಕೇಳ್ತಾ ಇದ್ದೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ನಿಮ್ಮ ಸಪೋರ್ಟ ಇಲ್ದ ಏನು ಸಾಧನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೀವು ನಮ್ಮ ದೇವ್ರುಗಳು ಇದ್ದಂಗೆ. ಹಾಗಾಗಿ ನಿಮ್ಗೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ನಮ್ಮ ಮನ್ಯಾಗ ಅವಲಕ್ಕಿ ರೆಡಿ ಆದವು ರೀ ಫ್ರೆಂಡ್ಸ. ಬರ್ರಿ ಅವಲಕ್ಕಿ ಊಟ ಮಾಡಿರಿ. ಆಮೇಲೆ ಅವಲಕ್ಕಿ ಟೇಸ್ಟಿಯಾಗಿನೂ ಇದ್ದು ರೀ, ಸೂಪರ್ ಆಗ್ಯದವಂತ ನಾನು ಹೇಳೀನಿ ರೀ. ನೋಡಿರಿ ಅಷ್ಟೊತ್ತಿಗೆ ನನ್ನ ಮಗಳ ಅವಲಕ್ಕಿನ ನೀಡ್ಕೊಂಡು ಹೊಂಟ್ಲು. ಇವತ್ತು ನಮ್ಮ ಮನೆಗೆ ಒಂದು ಬೆಕ್ಕಿನ ಮರಿ ಆಗಮನ ಆಗೈತೆ ರೀ. ಪಾಪ ಅದು ಸಣ್ಣ ಬೆಕ್ಕಿನ ಮರಿ ಅಲ್ರಿ, ಹಾಲು ಕುಡಿ ಅಂದ್ರೆ ಕುಡಿತಾನೆ ಇದ್ದಿಲ್ಲ ರೀ. ಅದಕ್ಕೆ ಮುಂದೆ ಇಟ್ಕೊಂಡು ಕುಂತ್ಕೊಂಡು ನೋಡ್ರಿ ಅಲ್ಲಿ ಬಿಟ್ಟನೆ ಅಂದ್ರೆ ಹೊಂಟ್ಬಿಟ್ಟಿತ್ತು ರೀ ಅದು. ಹಾಗಾಗಿ ಸ್ವಲ್ಪ ಮನುಷ್ಯರಿಗೆ ರೂಢಿ ಆಗಲಿ ಅಂತ ನಾನು ಹಿಡ್ಕೊಂಡು ಕುಂತೀನಿ ರೀ. ನೋಡ್ರಿ ಹೆಂಗೆ ಹೋದ್ರೆ ನಾ ಹೆಂಗೆ ಹೇಳಿದ್ರೆ ಹೆಂಗೆ ಹೋಗುತ್ತೆ ನೋಡ್ರಿ ಅಂತ. ನೋಡ್ರಿ ಹೆಂಗೆ ಹೋಗುತ್ತೆ ನೋಡ್ರಿ ಇಲ್ಲಿಗ ಹಿಡ್ಕೊಂಡ್ರೂ ಮುಂದೆ ಚುಬ್ರಕತ್ತೈತೆ ರೀ. ಹಾಗಾಗಿ ಮತ್ತು ಈ ಕಡೆಗಾರ ಹೋಗ್ಬಾ ಕಡೆಗೆ ಅಂತ ಅದನ್ನು ಹಿಡ್ಕೊಂಡು ಈ ಕಡೆ ಬಿಡ್ಲಿಕ್ಕತ್ತಿದ್ದೀನಿ. ನೋಡ್ರಿ ಎಷ್ಟು ಕ್ಯೂಟ್ ಆಗೈತಲ್ರಿ ಫ್ರೆಂಡ್ಸ್ ಬೆಕ್ಕಿನ ಮರಿ. ನಮ್ಮ ಮನ್ಯಾಗ ಇಲಿಗಳು ಬರಾಕತ್ತಿದ್ದು ರೀ. ನಮ್ಮ ಮನೆ ಬಾಜು ಮನೆ ಅದು ಸ್ವಲ್ಪ ಬಿದ್ದೈತ್ರಿ. ಆ ಮನೆಯಲ್ಲಿ ಇಲಿಗಳು ಬರಾಕತ್ತಿದ್ದು ರೀ. ಇಲಿಗೆ ನಾನು ಎಲ್ಲ ರೆಮಿಡಿನೂ ಮಾಡಿದೀನಿ ರೀ, ಹೋಗ್ಲಿಲ್ಲ ರೀ. ಹಾಗಾಗಿ ಲಾಸ್ಟ್ ಬೆಕ್ಕಿನ ಮರಿ ಆಪ್ಷನ್ಸ್ ಉಳ್ದಿತ್ತು ರೀ. ಹಾಗಾಗಿ ನಾನಲ್ಲಿ ನಮ್ಮ
ಚಿಗವ್ರ ಮನೇಲಿದ್ರೆ ಈ ಬೆಕ್ಕಿನ ಮರಿನ ತರ್ಸಿನ್ರಿ. ನೋಡ್ರಿ ಈ ಬೆಕ್ಕಿನ ಮರಿಗೆ ಒಂದು ಹೆಸರು ಇಡಬೇಕಾಗೈತ್ರಿ. ನೀವೇ ಹೇಳ್ರಿ ಫ್ರೆಂಡ್ಸ್ ಏನು ಹೆಸರು ಇಡಬೇಕು ಅಂತ. ನೋಡ್ರಲ್ಲಿ ಒಲಿ ಹತ್ರ ಬೆಕ್ಕಿನ ಮರಿ ಹೊಂಟೈತಿ, ಆದ್ರೆ ಒಲಿ ಉರಿಯಾಕತ್ತಲ್ಲ ಸುಡ್ತೈತಿ ಅಂತ ಹ್ಯಾಂಗೆ ಹಿಂದಕ್ಕೆ ಸರಿತೈತಿ ನೋಡ್ರಿ. ನಾನು ನೋಡೋಣ ಅಂತಂದು ಬಂದೆ, ಮತ್ತು ಬ್ಯಾಡಪ್ಪ ಸುಟ್ಕೊಂಡಿತ್ತು ಅಂತ ತೆಗೆದು ಮತ್ತು ಗ್ಯಾಸಿನ ಸಿಲಿಂಡ್ರ್ ಮಗ್ಲ ಕುಲ್ಲ ಜಾಗ ಐತ್ರಿ. ಆ ಕುಲ್ಲ ಜಾಗ ಹೋಗಿ ಕುಂದರ್ಲಿ ಕತ್ಲಕ್ಕೆ ಭಾಳ ಪ್ರಿಯ ರೀ ಅವು. ಹಾಗಾಗಿ ನಾನು ಅಲ್ಲೇ ಇಟ್ಟಿನ್ರಿ. ಹೋಗಿ ನೋಡ್ರಿ ಹಾಲು ಇಟ್ರೆ ಅಲ್ಲೇನ ಕುಡಿಲಿ ಅಂತ ನಾನು ತೊಗೊಂಡೋಗಿ ಇಟ್ನಿ ರೀ ಫ್ರೆಂಡ್ಸ. ಅದು ಆದ್ರೂ ಹೊಸ್ದಾಗಿ ಬಂದಿರ್ತಾವಲ್ರಿ, ಅಡ್ಜಸ್ಟ್ ಆಗಕ್ಕೆ ಟೈಮ್ ತೊಗೊತಾವ್ರಿ ಫ್ರೆಂಡ್ಸ. ಮುಂದಿನ ಬ್ಲಾಗ್ ಒಳಗೆ ನಮ್ಮ ನಿಮ್ಮ ಭೇಟಿ. ಬಾಯ್.